ನಮಸ್ಕಾರ. ನನ್ನ ಹೆಸರು ಶ್ರುತಿ ಜೈ. ನಾನು ಸ್ವೀಡನ್ ಲಾಗ್ ಮಾಡ್ತಾ ಇದ್ದೀನಿ. ಸೊ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಯಾವ ಜಾಗ ಅಂತ ಕೇಳಿದ್ರೆ, ಇವತ್ತು 24th ಜೂನು ಮಿಡ್ಸಮ್ಮರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಸ್ವೀಡನಲ್ಲಿ. ಸೊ ನಾವು ಇಲ್ಲಿ ಮಿಡ್ಸಮ್ಮರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಸ್ವೀಡನ್ನಲ್ಲಿ ಇದು ಮಿಡ್ಸಮ್ಮರ್ ಬಂದು ಲಾಂಗೆಸ್ಟ್ ಡೇ ಆಫ್ ದ ಇಯರು. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಯಾವ ರೀತಿಯಲ್ಲಿ ಈ ಒಂದು ಮಿಡ್ಸಮ್ಮರ್ನ ಸೆಲೆಬ್ರೇಟ್ ಮಾಡ್ತಾರೆ ಸ್ವೀಡನ್ನಲ್ಲಿ ಅಂತ. ಸೊ ಬನ್ನಿ ನೋಡೋಣ ಮಿಡ್ಸಮ್ಮರ್ ಡೇ ಇನ್ ಸ್ವೀಡನ್. Lek och smek blir skrev av snö. Jag är och du är min allra kärestan min. För ingen gav mig en sådan stund som jungfrun på Jungfrusund. Och ingen räckt mig en sådan mun som jungfrun på Jungfrusund. Ja, jag håller dig i mina armar, så många ljuvliga barmar. Men ingen så ljuv och rund som jungfrun på Jungfrusund. Ljuvlige sommarnatten, blånande vikens vatten. Flickan har blommor i håret, månen strör silver i snåret. Aldrig förglömmer jag stunderna där uppe på Svensta skär. Jag har aldrig kompis häromdagen och frågade sig hur jag kunde inte. ತುಂಬ ಜನ ಸೇರಿದ್ದಾರೆ ಇಲ್ಲಿ. ಸಿಕ್ಕಾಬಡೆ ಬಿಸಿಲಿದೆ. ಸೊ ಟೆಂಪ್ರೇಚರ್ ಇವತ್ತು 28 ಡಿಗ್ರೀಸ್ ಇದೆ. ಎಷ್ಟು ಬಿಸಿಲಿದೆ ನೋಡಿ ಪಾಪ. ಈ ಬಿಸಿಲಲ್ಲೂ ಎಲ್ಲರೂ ಖುಷಿಯಿಂದ ಈ ಒಂದು ಸಮ್ಮರ್ ಸಾಂಗ್ನ ರೆಡಿ ಮಾಡ್ತಾ ಇದ್ದಾರೆ, ಮಿಡ್ಸಮ್ಮರ್ ಸಾಂಗ್ನ. ಇದ್ರ ಸುತ್ತಾನೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಇವಾಗ. ಸೊ ಇಷ್ಟೊತ್ತು ಎಲ್ಲ ಇದನ್ನ ಡೆಕೋರೇಷನ್ ಮಾಡ್ತಾ ಇದ್ರು, ನೋಡ್ತಾ ಇರ್ಬೋದು. ಇದ್ರ ಸಿಂಬಲ್ ಬಂದು ಪ್ಲಸ್ ಇದೆ. ಸೊ ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ, ಹೂವು ಮತ್ತು ಎಲೆ ಎಲ್ಲರನ್ನ ಸೇರಿಸಿ. ಸೊ ಈ ಒಂದು ಮಿಡ್ಸಮ್ಮರ್ ಸಾಂಗ್ ಏನು ನೋಡ್ತಾ ಇದ್ದೀರಾ, ಸೊ ಇದು ಒಂದು ಪೋಲಿಗೆ ಈ ಥರ ಡೆಕೋರೇಟ್ ಮಾಡಿರ್ತಾರೆ ಫ್ಲವರ್ಸು ಮತ್ತು ಈ ಥರ ಎಲೆಗಳಿಂದ. ಇದ್ರ ಸುತ್ತ ಡ್ಯಾನ್ಸ್ ಮಾಡೋದು ಇಲ್ಲಿನ ಟ್ರೆಡಿಷನ್ನು. ಸೊ ಇದು ಡೇನ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಈ ಥರ ಫ್ಲವರ್ಸ್ನ ಪಿಕ್ ಮಾಡೋದ್ರಿಂದ ಡೇ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇದನ್ನೆಲ್ಲ ಫುಲ್ಲು ಡೆಕೋರೇಟ್ ಮಾಡಿ ಈ ಥರ ಹೀಗೆ ನಿಲ್ಲಿಸಿರ್ತಾರೆ. ಅದ್ರ ಸುತ್ತ ಡ್ಯಾನ್ಸ್ ಮಾಡೋದು ಇಲ್ಲಿನ ಟ್ರೆಡಿಷನ್ನು. ಮತ್ತು ಇನ್ನೂ ಒಂದು ಹಳೆಯ ಟ್ರೆಡಿಷನ್ ಇದೆ. ಏನಂದರೆ ಅನ್ಮ್ಯಾರಿಡ್ ಗರ್ಲ್ಸ್, ಏನು ಮದುವೆ ಆಗದೆ ಇರುವಂಥ ಹುಡುಗಿಯರಿರ್ತಾರೆ, ಅವರು ಈ ಥರ 7 ಥರದ ಫ್ಲವರ್ಸ್ನ ಪಿಕ್ ಮಾಡಿ ಸೊ ಅದನ್ನು ದಿಂಬಿನ ಕೆಳಗೆ, ಪಿಲ್ಲೋ ಕೆಳಗೆ ಇಟ್ಕೊಂಡು ಮಲ್ಕೋತಾರೆ. ಅದು ಏನಕ್ಕೆ ಅಂತ ಅಂದರೆ ಅವರಿಗೆ ಕನಸು ಬರುತ್ತಂತೆ. ಯಾರನ್ನ ಅವರು ಮದುವೆ ಆಗ್ತಾರೆ ಮುಂದಿನ ದಿನಗಳಲ್ಲಿ, ಅವ್ರು ಯಾರನ್ನ ಮದುವೆ ಆಗ್ತಾರೆ, ಅವ್ರು ಯಾರು ಅಂತ ಅವ್ರಿಗೆ ಕನಸಲ್ಲಿ ಬರ್ತಾರಂತೆ. ಸೊ ಅದು ಇಲ್ಲಿನ ಒಂದು ಹಳೆಯ ಟ್ರೆಡಿಷನ್ನು. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ದಿಂಬಿನ ಕೆಳಗಡೆ ಈ ಥರ ಫ್ಲವರ್ಸ್ ಇಟ್ಟು 7 ಥರದ ಫ್ಲವರ್ಸ್ ಇಟ್ಕೊಂಡು ಮಲಗಿದ್ರೆ ಮುಂದೆ ಯಾರು ಮದುವೆ ಆಗ್ತಾರೆ ಅದನ್ನ ಕಾಣಿಸೋದು ಚೆನ್ನಾಗಿರುತ್ತಲ್ವಾ. ಸೊ ಎಲ್ಲರೂ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ. ಸೊ ಇದ್ರ ಸುತ್ತ ಇವಾಗ ಫ್ರಾಕ್ ಡ್ಯಾನ್ಸ್ ಮಾಡ್ತಾರೆ, ಅದುನೇ ಇಲ್ಲಿನ ಟ್ರೆಡಿಷನ್ ಇದು. ಸೊ ಮಿಡ್ಸಮ್ಮರ್ ನೋಡಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ. ಇದ್ರ ಸುತ್ತ ಇವಾಗ ಡ್ಯಾನ್ಸ್ ಮಾಡ್ತಾರೆ.
ska kanske så bra. När Andersson och Pettersson och Lundström och jag. Det går bli så bra. När Andersson och Pettersson och Lundström och jag. Skyldig jungfru beskär. Här kanske sällen som ska gå till kvällen. 10 för de stora och 5 för de små. Skynda på, för nu ska karussellen gå. Det går bli så bra. Allihopa, mosvisar är vi allihopa, allihopa. Jag med, du med och jag med. Du med och jag med. Forsgrisar är vi allihopa, allihopa, allihopa. Forsgrisar är vi allihopa, allihopa. Jag med, du med och jag med. Du med och jag med. Ja, allihopa, jag med. Du med och jag med. Du med och jag med. Forsgrisar är vi allihopa, allihopa, allihopa. Forsgrisar är vi allihopa, allihopa, jag med. Du med och jag med. Du med och jag med. Ja. Mycket bra. Tänk till nästa gång när vi har lärt oss alltihop på det här. Då går det som små. Och får vi lov och sjunga flickornas visa. Så här gör flickorna var de går och var de sitter och var de står. Och får vi lov och sjunga flickornas visa. Räven ska över isen, räven ska över isen. Och får vi lov och sjunga pojkarnas visa. Så här gör pojkarna var de går och var de sitter och var de står. Och får vi lov och sjunga pojkarnas visa. Rävarna ska över isen, rävarna ska över isen. Och får vi lov och sjunga gummornas visa. Och de stryker. Så här gör gummorna var de går och var de sitter och var de står. Och får vi lov och sjunga gummornas visa. Rävarna ska över isen, rävarna ska över isen. Och får vi lov och sjunga gubbarnas visa. Så här gör gubbarna var de går och var de sitter och var de står. Och får vi lov och sjunga gubbarnas visa. ఇక్కడ బా నించో yes yes yeah Fjärde nio. Orkar ni mer? Lali nincho Så gör vi när vi tidigt en torsdag morgon. Så gör vi när vi så går vi runt kring ett enebarsnå tidigt en söndag morgon. Nu får du vänta lite Ja, grann. vänta lite. Vi kan spela målet med. Sen har vi ju raketen precis sådär. Små grodorna, älskliga att se. Hej svansen, hej öronen, i svansen hava det. Hej öronen, i svansen, hej öronen. okej Små grisarna Nej, vänta, stopp. Gå,
Ja. Du tar det. ಐಸ್ ಕ್ರೀಮ್ ಇಷ್ಟು ತಿಂತೆ ಬಂಗಾರಿ ನೀನು ಹಂಗೆ ಇಟ್ಕೋಬಾರ್ದು ಅದನ್ನು ಆಚೀಚಿ ಹೀಗೆ ಇಟ್ಕೋಬೇಕು ಇಲ್ಲಿ ಹೀಗೆ ಇಟ್ಕೋ ಕೆಳಗಡೆ ಇಟ್ಕೋ ಎಸ್ ಗುಡ್ ಬಾಯ್ ಹಾಂ ಈಟ್ ನಾವು ಚೆನ್ನಾಗಿದ್ಯಾ 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 ಸೊ ಇವತ್ತು ಮಿಡ್ಸಮ್ಮರ್ ದಿವಸ ಅಂತೂ ಇವತ್ತು 28 ಡಿಗ್ರೀಸ್ ಇದೆ ಇಲ್ಲಿ ಫುಲ್ಲು ಬಿಸಿಲಿದೆ ಸೊ ಯೂಶಲಿ ಮಿಡ್ಸಮ್ಮರ್ನ 19ನೇ ತಾರೀಕು ಜೂನಲ್ಲಿ 19ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಸೆಲೆಬ್ರೇಟ್ ಮಾಡ್ತಾರೆ ಅದು ಒಂದು ಫ್ರೈಡೇ ಯಾವತ್ತು 19ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಯಾವ ದಿನ ಫ್ರೈಡೇ ಬೀಳುತ್ತೆ ಅದು ಅವತ್ತು ಮಿಡ್ಸಮ್ಮರ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ಮಿಡ್ಸಮ್ಮರ್ ದಿವಸ ಜನ ತುಂಬ ಬೇರೆಯವ್ರನ್ನ ಮೀಟ್ ಮಾಡೋಕ್ಕೆ ಸಿಗುತ್ತೆ ಅಂತ ಹೇಳಿ ತುಂಬ ಈ ಥರ ಸ್ಥಳಗಳಿಗೆ ಬಂದು ಸೆಲೆಬ್ರೇಟ್ ಮಾಡ್ತಾರೆ ಸೊ ಇದ್ರ ಮಿಡ್ಸಮ್ಮರ್ ದಿವಸ ಅವರು ಸ್ಪೆಷಲಾಗಿ ಏನು ತಿಂತಾರೆ ಅಂತ ಹೇಳಿದ್ರೆ ಸೀಲ್ ಅಂತ ಹೇಳ್ತಾರೆ ಸೀಲು ಮತ್ತು ಗ್ರೆಡ್ ಫಿಲ್ಲು ಮತ್ತು ನೀ ಪೊಟಾಟೀಸ್ ಅಂತ ಹೇಳ್ತಾರೆ ಅಂದರೆ ಹೊಸ ಪೊಟೇಟೋಸ್ ನೀ ಪೊಟಾಟೀಸ್ ಅಂತ ಅದನ್ನು ತಿಂತಾರೆ ಮತ್ತು ಲಾಟ್ಸ್ ಆಫ್ ಸ್ಟ್ರಾಬೆರೀಸ್ ತಿಂತಾರೆ ತುಂಬ ಮತ್ತು ಗ್ರೆಡ್ ಫಿಲ್ ಅಂತ ಹೇಳ್ತಾರೆ ಅದನ್ನು ಕೂಡ ತಿಂತಾರೆ ಅದು ಒಂದು ವಿಶೇಷವಾದ ಫುಡ್ಡು ಈ ಒಂದು ಮಿಡ್ಸಮ್ಮರ್ ದಿವಸ ಸ್ವೀಡಿಷ್ ಅವರು ತಿನ್ನುವಂಥದ್ದು It's okay, nothing happened. Go. Careful, ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಹೋಗು ಹೋಗು ಗೋ ಆಟ ಆಡಿ ಫುಲ್ ಸುಸ್ತಾಗಿದ್ದಾನೆ ಲವ್ವಿನು ಒಂಚೂರು ಕೋಪ್ರೇಟ್ ಮಾಡ್ತಾ ಇಲ್ಲ ವಿಡಿಯೋ ತೆಗಿಬೇಕಾದ್ರೂ ನಡೆಯಲ್ಲ ಅಂತ ಹೇಳ್ತಾನೆ ಫುಲ್ಲು ಎಲ್ಲ ಕಡೆ ಪ್ರ್ಯಾಮಲ್ಲೂ ಕೂತ್ಕೊಳ್ಳಲ್ಲ ಅಂತೆ ಅವನು ಮತ್ತು ನೋಡಿ ಜೈಗೆ ಎಷ್ಟು ಇದು ಮಾಡ್ತಿದ್ದಾನು ಎತ್ಕೊಂಡು ಓಡಾಡೋ ಅಂತ ಹೇಳ್ತಿದ್ದಾನೆ ಇಲ್ಲಿ ಸೊ ನೋಡಿದ್ರಲ್ಲ ಮಿಡ್ಸಮ್ಮರ್ ಸೆಲೆಬ್ರೇಷನ್ನು ಹೇಗೆ ಮಾಡ್ತಾರೆ ಸ್ವೀಡನ್ನಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಸಖತ್ ಬಿಸಿಲಿದೆ ಟ್ಯಾನು ಚೆನ್ನಾಗಾದ್ವಿ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಇದೆ ಆ ಸರ್ಪ್ರೈಸ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಿಂಪಲ್ ಶ್ರುತಿ ಸ್ವೀಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ 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 ಎಸ್ ಬಾ ನಾನೇ ಓಕೆ